ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಡೇಟ್ ಬಂದುಬಿಟ್ಟು ಎಷ್ಟಪ್ಪ ಡೇಟೇ ಗೊತ್ತಿಲ್ವಲ್ಲ ಎಷ್ಟೈತೆ ಅಂತ. 14 ಆಗಸ್ಟು, ಟೈಮಿಂಗ್ಸು 6:41 ಗಂಟೆ ಆಗಿರೋದು ಆಲ್ಮೋಸ್ಟು. ನೋಡೋಣ ಇವಾಗ ಎಲ್ಲ 6:45 ಗಂಟೆಗೆಲ್ಲ ಲಾಗಿನ್ ಮಾಡ್ಕೋಬೋದಲ್ಲ. ಏನು ಬರೀ 45% ಇದೆಯಾ? ಶಿಫ್ಟೆಲ್ಲ ಚೇಂಜ್ ಮಾಡಿಬಿಟ್ಟವನಲ್ಲ, ಅದಕ್ಕೆ 7ರಿಂದ 8, 8ರಿಂದ 9 ಬುಕ್ ಮಾಡ್ಕೊಂಡಿದ್ದೀನಿ. 12ನೇ ವರ್ಷದ ಏನೋ ಗಣೇಶೋತ್ಸವನ ನಮ್ಮಿರದಲ್ಲಿ ಪರವಾಗಿಲ್ಲ ಮಾಡಲಿ ಗಣೇಶೋತ್ಸವ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 4 ನಿಮಿಷ ಆದರೆ ಕನ್ಫರ್ಮ್ ಆಗುತ್ತೆ, ಡ್ಯೂಟಿ ಲಾಗಿನ್ ಆಗ್ಬೋದು. ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಗಾಡೀಲಿ ಪೆಟ್ರೋಲ್ ಇಲ್ಲ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಡೋಣ ಫಸ್ಟಕ್ಕೆ. ಯಾಕಂದರೆ ನಮಗೆ ಫುಲ್ ಟ್ಯಾಂಕ್ ಹಾಕ್ಸಿಲ್ಲ ಅಂದ್ರೆ ಒಂಥರ ಆಗಿಬಿಡುತ್ತೆ. ಏನು ಬ್ರೇಕ್ ಇಷ್ಟೊಂದು ಟೈಟ್ ಮಾಡಿಬಿಟ್ಟು ನಾ ಚೂರು ಟೈಟ್ ಮಾಡಿದ್ದು ಇಷ್ಟೊಂದು ಟೈಟ್ ಆಗಿಬಿಟ್ಟೈತೆ ಒಂದೇ ಏಟಿಗೆ. ನೋಡೋಣ. ಏನು ವೆದರ್ ಮಾತ್ರ ಚೆನ್ನಾಗೈತೆ, ಮಳೆ ಗಿಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಿನ್ನೆ ಅಂತೂ ಫುಲ್ಲು ಮಳೆ ಇತ್ತು, ಆದರೆ ನಾವು ನಿನ್ನೆ ಕೆಲಸ ಮಾಡಲಿಲ್ಲ. ಏನು ಮಾಡೋದು? ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು ಗುರುವಾರ. ಇವತ್ತು ಬಂದಿದ್ದೀವಿ ಕೆಲಸಕ್ಕೆ. ಆಲ್ಮೋಸ್ಟು ಸೋಮವಾರ ಒಂದು 500 ರೂಪಾಯಿ ಮಾಡೋದು ಕೆಲಸ ಐತೆ ಅಂತ ಹೋಗ್ಬಿಟ್ಟು. ಮಂಗಳವಾರ ಮಾಡಿದ್ನಾ? ಮಂಗಳವಾರ ಚೂರು ಮಾಡಿರ್ಬೋದು ಅನ್ಸುತ್ತೆ, ಒಂದು 2 ಅವರ್ ಕೆಲಸ ಐತಲ್ಲ ಅದಕ್ಕೆ ಹೋಗಿದ್ದು. ಬುಧವಾರ ನಿನ್ನೆ ಅಂತೂ ಫುಲ್ ರಜೆ ಮಾಡಿಬಿಟ್ಟೆ, ರೂಮಲ್ಲೇ ಬಿದ್ಕೊಂಡಿದ್ದು ಪಬ್ಜಿ ಆಡಿಕೊಂಡು. ಇವತ್ತಿಂದ ಕೆಲಸ ಮಾಡೋಣ. ಇವಾಗ ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ, ಭಾರತ್ ಅಣ್ಣ ಫುಲ್ ಟ್ಯಾಂಕ್. ನೋಡೋಣ ಎಷ್ಟು ಹೋಗುತ್ತೆ ಅಂತ. ಸ್ಲೋ ಹಾಕಿ. ಹಾಂ ಸಾಕು ಬಿಡಿ. 264 ಆಗಿದೆ ನೋಡೇನು, ಆಗಿದೆ 260. 2.5 ಲೀಟ್ರ್ ಪೆಟ್ರೋಲ್. ಸಾರಿ, ನೋಡೋಣ ಬರ್ರಿ. ಏನೊಂದು 2.5 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಇಂಥ ಫುಲ್ ಟ್ಯಾಂಕ್ ಇತ್ತಣ್ಣ, ನೋಡೇ ಇರಲಿಲ್ಲ. ಖಾಲಿ ಆಗೈತೆ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಮತ್ತೆ ಸಿಗ್ತೇನೆ. ಸ್ನೇಹಿತರೆ ಬಂದುಬಿಟ್ಟು ಏನು ನಾರ್ಮಲ್ ಸರ್ಜ್ ಅದು ಏನು ತೋರಿಸ್ತಾನೆ ಇಲ್ಲ. 25 ರೂಪಾಯಿ ಸರ್ಜ್ ಟೋಟಲ್ ಈ ಥರ ತೋರಿಸ್ತಾವಣ. ಏನು ಇದು ಅಪ್ಡೇಟ್ ಮಾಡಿಬಿಟ್ಟವನಪ್ಪ, ಏನು ಅಪ್ಡೇಟ್ ಒಂಥರ ಮಾಡಿಬಿಟ್ಟವನೆ. ಕೆಳಗಡೆ ಸರ್ಜ್ ತೋರಿಸ್ತಾವನೆ. ಅದು ಮೊನ್ನೆ ಒಂದು ವೀಡಿಯೋನೋ ಬಂದಿತ್ತು, ಅದೇನೋ ಮಲ್ಟಿ ಆರ್ಡ್ರ್ ಏನೋ ಬಂದಿತ್ತು, ಅದು ನೋಡಲಿಲ್ಲ ವೀಡಿಯೋ. ಅದನ್ನು ಮೊನ್ನೆ ಮೆಸೇಜ್ ಬಂದಿತ್ತು, 2 ಒಟ್ಟಿಗೆ ತೋರಿಸ್ತಾನಂತೆ ಇವಾಗೆಲ್ಲ. ಅಂದರೆ 2 ಒಟ್ಟಿಗೆ ಸೇರಿಸ್ಬಿಟ್ಟು ಸರ್ಜ್ ಕೊಡ್ತಾನಂತೆ. ನೋಡೋಣ ಹೆಂಗೆ ಕೊಡ್ತಾನೆ, ಕೊಡಲಿ. 56 ರೂಪಾಯಿ ಕೊಟ್ಟವನೆ. ಇವಾಗ ಫಸ್ಟ್ ಆರ್ಡ್ರ್ ಹತ್ರ ಬಂದಿದ್ದೀನಿ ಪಿಕಪ್ ಮಾಡೋಕ್ಕೆ. ಕೊಡೋಣ ಪಿಕಪ್ ಆಯಿತು. ಬೂಬ್ಸ್ ಅಂದರೆ ಎಲ್ಲಿ ಡ್ರಾಪು? ಆರಾಮಿ ಬೊಂಬ್ಸ್ ಅಂದ್ರ, ಸಾರಿ ಇದ್ಯಾವುದು ಬಸವೇಶ್ವರ ಲೋಟ ಬರುತ್ತಾ ಬೂಮ್ಸ್ ಅಂದ್ರದಲ್ಲಿ, ನನಗೆ ಗೊತ್ತಿಲ್ಲ. ಬರ್ರಿ ಹೋಗೋಣ, ಏನಾದರೂ ಆಗಲಿ. ಲೊಕೇಶನ್ ಹತ್ರ ಬಂದಿದ್ದೀನಿ. 70 ಯಾವುದಪ್ಪ ಮನೆ? ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್, ಸ್ವಿಗ್ಗಿ ಲೊಕೇಶನ್ ಹತ್ರ ಬಂದಿದೆ. ಓಕೆ ಬನ್ನಿ. ಇರಿ ಕೊಟ್ಬಿಡೋಣ. ಎಲ್ಲಿದ್ದಾರೋ ಕಸ್ಟಮರ್ ಗೊತ್ತಿಲ್ಲ. ಏನು ಡ್ಯಾಮೇಜ್ ಆಗೈತಾ? ಇಲ್ಲಪ್ಪ. ಎಲ್ಲಿ ಕಸ್ಟಮರ್? ಮನೆ ನಂಬರ್ 70 ಅಂತ ಬರ್ತಂತ ಹೇಳಿದ್ರು. ಬರೋಣ. ಯಾವ ಕಡೆಯಿಂದ ಬರ್ತಾರೆ ಯಾರಿಗುತ್ತೆ ಕಸ್ಟಮರು, ಎಷ್ಟನೇ ಫ್ಲೋರಲ್ಲಿ ಅವರು ಅಂತ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡ್ಕೊಂಡು ಕೊಟ್ಬಿಟ್ಟು ಹೋಗಲೇಬೇಕು. ಅಡ್ವಾನ್ಸಾಗಿ ಕಾಲ್ ಮಾಡಿದ್ರು ಕಸ್ಟಮರ್ ಎಷ್ಟು ಲೇಟ್ ಮಾಡ್ತಾರಪ್ಪ. ನಾನು ಏನೋ ಆ ಮೂಲೆಯಲ್ಲಿದ್ದೆ, ಆವಾಗಲೇ ಕಾಲ್ ಮಾಡಿದ್ದೆ. ಇನ್ನು ಬರ್ತಾವ್ಯಾರಪ್ಪ ಕೆಳಗಡೆ. ಲಿಫ್ಟ್ ಬೇರೆ ಆಯ್ತಾ ಇದು? ಪರವಾಗಿಲ್ಲ. ಇಷ್ಟು ಚಿಕ್ಕ ಮನೆಗೆ 1, 2, 3 ಫ್ಲೋರ್ ಮನೆಗೆ ಲಿಫ್ಟಾ? ಲಿಫ್ಟ್ ಬಂದರು ಅನ್ಸುತ್ತೆ. ನಿಮ್ದಲ್ಲ ಸರ್? ತಗೊಳ್ಳಿ. ವೆಲ್ಕಮ್ ಸರ್. ನೋಡಿರಿ, ಈ ಥರ ಟ್ಯಾಂಕ್ಸ್ ಅಂದರೆ ನಮಗೂ ಖುಷಿ ಆಗುತ್ತೆ. 57 ರೂಪಾಯಿ ಆಯಿತು ಫಸ್ಟ್ನೇ ಆರ್ಡ್ರು. 57 ರೂಪಾಯಿ ಫಸ್ಟ್ನೇ ಆರ್ಡ್ರು. ಡ್ರಾಪು ಇವಾಗ ಎಷ್ಟು ರೂಪಾಯಿ ಸರ್ಜ್? 50 ರೂಪಾಯಿ. ನೋಡಿ ಗಾಡಿ ಸ್ಟಾರ್ಟ್ ಐತೆ, ಗಾಡಿಗೆ ಕುಡಿತಾ ಇದ್ದೀನಿ ಹೋಗಿ. 6472 हाँ, हैप्पी बर्थडे कैंडल हाफ kg नाम नहीं है। हाँ मेरा रेडी करके दे दो, तब तक आ जाएगा। ಅದು ಅಷ್ಟರಲ್ಲಿ ರೆಡಿ ಆಗುತ್ತೆ ಅದು.
ಏನಾ ಸೇಮ್ ಐಟಮೇನಾ? ಬಿಲ್ ತೆಗೆದು ಅದು ಬಿಲ್ ಹಾಕು ಅಷ್ಟೇ. ಹಾಂ ಅಷ್ಟೇ. 6472 ಕರೆಕ್ಟಾ? ಕರೆಕ್ಟ್ ಅಲ್ವಾ? ಹಾಂ ಆಯಿತಾ? ಅಷ್ಟೇ. ನೋಡಿ ಎಷ್ಟು ಮಾಡೋಕ್ಕೆ ಎಷ್ಟೊತ್ತು ಮಾಡ್ತಾರೆ. ಹಾಂ ಯೂಟ್ಯೂಬ್ ವಿಡಿಯೋ. ಹಾಂ ಯೂಟ್ಯೂಬ್ SRJ ಕನ್ನಡಿಗ. ಓಕೆ ಬರ್ರಿ ಹೋಗೋಣ ವಿದ್ಯಾರಣ್ಯಪುರಮ್ಗೆ. 2ನೇ ಆರ್ಡ್ರ್ ಪಿಕಪ್ ಮಾಡಿಕೊಂಡು. ಇಲ್ಲಿ ನೋಡಿ ಸ್ನೇಹಿತರೆ, ವಿದ್ಯಾರಣ್ಯಪುರಂ ಝೋನಲ್ಲಿ 45 ರೂಪಾಯಿ ಎಕ್ಸ್ಟ್ರಾ ಇರೋದು. ಅದು ಸಾರಿ ಸಾಕರ್ ನಗರ ಹೆಬ್ಬಾಳ ಫುಡ್ ಆರ್ಡ್ರಸ್ಸು ಹೆಂಗೋ ಕೊಟ್ಟವನೆ. ಇವಾಗ ಒಂದು ಲೋಕಲ್ ಕೊಟ್ಟವನೆ 6799. ಅಣ್ಣ 6799 ಕೊಡಿ ಆರ್ಡ್ರ್ ಐಡಿ. ಇದು 3ನೇ ಆರ್ಡ್ರ್ ಇವಾಗ ಬಂದಿರೋದು. ಅಣ್ಣ 6799 ಕೊಡಿ, ರೆಡಿ ಇದೆ. 6799 ಪಿಕಪ್ ಆಯಿತು. 8926. ಹಾಯ್ ಅಣ್ಣ, ಏನು ಸಮಾಚಾರ? ಆರಾಮಾ? ಹಾಂ ಇರೋ ನಿಮಿಷ. ಏನಾಯಿತು? ಎಷ್ಟು ಹೊಡೆದ್ರಿ? ಹಾಂ 3 ಆಯ್ತಾ? ಸರಿ ಸರಿ ಬರ್ತೀನಿ ನಾನು. ಬರ್ರಿ ಹೋಗೋಣ ಇವಾಗ. ಎಲ್ಲಿ ತನಿಸಂದ್ರಣ್ಣ ಇದು? ಯಾರೇ ಗೊತ್ತು. ನಮ್ಮ ಶೀಟ್ಗೆ ಇದನ್ನ ಹಾಕಿಬಿಟ್ಟಿದ್ವಿ, ಹರಿದೋಗ್ಬಿಟ್ಟೈತೆ, ಒದ್ದೆ ಆಗಿಬಿಟ್ಟೈತೆ ಮಳೇಲಿ ನಿಂತ್ಕೊಂಡು. ಅದಕ್ಕೆ ಎಲ್ಲಿಗೆ ಹೋಗೋದು? ಇಲ್ಲಿ ನೋಡಿ ಸ್ನೇಹಿತರೆ, 6 ಕಿಲೋಮೀಟ್ರಿಗೆ 60. ಸರ್ಜ್ ಎಷ್ಟು ಬರೀ 20 ರೂಪಾಯಿ ಅಂದರೆ 10 ರೂಪಾಯಿ ಕೊಟ್ಟವನೆ. ಈ ಥರ 2 ಆರ್ಡರ್ಸ್ ಅಂತ ಕೊಡ್ತಾವನೆ. ಏನು ವಿಚಿತ್ರವಾಗಿ ಅಪ್ಡೇಟ್ ಮಾಡೋಣ ಯಾರಿಗೂ ಗೊತ್ತು. ನೋಡಿರಿ, ಒಂದು ರೆಡಿ ಐತೆ, ಇನ್ನೂ ಒಂದು ರೆಡಿ ಇಲ್ಲ. ಏನು ಮಾಡೋದು ಇವಾಗ? ಇಲ್ಲಿ ಏನು ಅಪ್ಡೇಟ್ ಮಾಡ್ತದ ನಾನು ಕಿತ್ತೋ ಥರ ಮಾಡಿಬಿಟ್ಟವನೆ ಅಪ್ಡೇಟ್ನ. ಒಟ್ಟಿನಲ್ಲಿ ಅದು ಏನಂತನೂ ಗೊತ್ತಾಗ್ತಿಲ್ಲ ನಮಗೆ. ಯಾವುದಪ್ಪ? ಡಾಕ್ಟರ್ ರೋಹಿತ್ ಶೆಟ್ಟಿ ಅಂತೆ. ಡಾಕ್ಟರ್ ರೋಹಿತ್ ಶೆಟ್ಟಿ ಮೇಡಮ್. ಹಾಂ ಫೋನ್ ಮಾಡಿದ್ದೀನಿ, ಫೋನ್ ಮಾಡಿಬಿಟ್ಟು ಹೇಳಿದ್ದೀವಿ ಮೇಡಮ್. ರೋಹಿತ್ ಶೆಟ್ಟಿ, ಇದು ಡಾಕ್ಟರ್ ರೋಹಿತ್ ಶೆಟ್ಟಿ ಸರ್ ಫುಡ್ ಡ್ರಾಪ್. ಬಾಕ್ಸೇ ಇಟ್ಬಿಟ್ಟಿದ್ರಲ್ಲ ಮೇಡಮ್ ಇಷ್ಟು ದೊಡ್ಡದು. ಯಾವುದಣ್ಣ ಇದು? ನಾಷ್ಟ ಮಾಡಿದ್ರಾ? ಆಯಿತು ಡ್ರಾಪ್. ನೋಡಿ 1.5 ಕಿಲೋಮೀಟ್ರಿಗೆ 56 ರೂಪಾಯಿ, 27 ರೂಪಾಯಿ ರಿಟರ್ನು. ಇಸ್ಕಾನ್ ಟೆಂಪಲ್ ಹತ್ರ ಇದ್ದೀನಿ ಇವಾಗ. 567 ರೂಪಾಯಿ ಅರ್ನಿಂಗ್ಸು. 3 ಅವರ್ 55 ನಿಮಿಷ. 12-13 ಆರ್ಡ್ರ್ ಆಗಿದೆ ಇವಾಗ. ಇಲ್ಲಿಂದ ಹೋಗೋಣ. 7 ರೂಪಾಯಿ. ಈ ಥರ ಚೆನ್ನಾಗಿರೋ ಇವು ಹುಡುಗಿಯರು ಬರ್ತಾರೆ. ಹಾಂ ನಮ್ಗೆ ಯಾರು ಬೀಳ್ತಾರೆ? ನಮಗೆ ಒಬ್ಬರು ಬೀಳಲ್ಲ ಸ್ನೇಹಿತರೆ. ಏನು ಮಾಡೋದು? ಎಲ್ಲಿಗೆ ಹೋಗೋಣ ಇವಾಗ? ಯೂಟರ್ನ್ ಮಾಡಿಕೊಂಡು. ಇವ್ರು ಹುಡುಗಿಯರು ಯಾರ ಜೊತೆ ಮಾತಾಡ್ತಾರಪ್ಪ? ಇಂಥದ್ದೇನು ಫೋನ್ ಮಾತ್ರ ಕಿವಿಗೆ ಇರುತ್ತೆ ಯಾವಾಗ ನೋಡಿದಾಗ. ಅಂಥದ್ದು ಏನು ಮಾತಾಡ್ತಾರಂತ ಗೊತ್ತಿಲ್ಲ ನಮ್ಮ ತಾಯಿಗೂ. ಇವತ್ತು ಬೇರೆ ಕೂಲಿ ಪಿಕ್ಚರ್ ಬೇರೆ ರಿಲೀಸ್ ಆಗೈತೆ. ಮೂವಿ ನೋಡೋಕೆ ಹೋಗೋದ ಏನು ಮಾಡೋಕೆ ಹೋಗೋದ ಅದು ಗೊತ್ತಾಗ್ತಲ್ಲ. ಇಲ್ಲಿ ಇಸ್ಕಾನ್ ಟೆಂಪಲ್ ಬಂತು ದೇವ್ರಿಗೆ. ಓಂ ನಮಃ ಶಿವಾಯ ಅಂತ ಕೈ ಮುಗಿದ್ಬಿಡ್ರಿ. ಹಂಗೆ ರಾಧಾಕೃಷ್ಣ ಮಂದಿರ್. ಇಲ್ಲಿ ನೋಡಿ ಸ್ನೇಹಿತರೆ, ನಮಸ್ತೆ ಇರೋದಲ್ಲಿ, ನಾನಿರೋದಿಲ್ಲಿ ನಮಸ್ತೆ ಮಲ್ಲೇಶ್ವರಮು. ಡ್ರಾಪು ಯಶವಂತಪುರ ರೈಲ್ವೆ ಸ್ಟೇಷನು. 7.9 ಕಿಲೋಮೀಟ್ರ್ 41 ರೂಪಾಯಿ ಅಂತೆ. ಬಡ್ಡಿ ಮಗ ಹೊಡೆದ ಸರಿಯಾಗಿರೋದೇ ಹೊಡೆದ್ಬಿಟ್ಟ ನನ್ನ ತಿಕ್ಕಣ. ಏನು ಮಾಡೋದು? ಯಾವ ಕಡೆಯಿಂದ ಹೋಗೋಣ? ಇರೇ ಮ್ಯಾಪ್ ಹಾಕಿಬಿಡೋಣ. ಎಲ್ಲಿಂದ ಎಲ್ಲಿಗೆ ಹಾಕಿಬಿಟ್ಟು 4.5 ಕಿಲೋಮೀಟ್ರ್ ಪಿಕಪ್ಪಿಗೆ ಹೋಗಬೇಕು. ಹಿಂಗೋದ್ರೆ 4.4. ಬೇಡ ಇರು. ಹಿಂಗೋದ್ರೆ 4.3. ಇದು ಯಾವ ಕಡೆ ಅಂತ ತೋರಿಸ್ತಾನೆ. ಹಿಂಗೆ ಹೋಗೋಣ ಮ್ಯಾಪ್ ಹಾಕ್ಕೊಂಡು. ಏನು ನೋಡ್ರಿ ಹಂಗೆ ಪಿಕಪ್ಪಿಗೆ ಎಳಿತಾನಂದರೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹೊಡಿಬೇಕಷ್ಟೇ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲ ಫುಟ್ಪಾತ್ ಮೇಲೆ ಇರೋ ಅಂಗಡಿಗಳೆಲ್ಲ ತೆಗಿತವ್ರೆ. BBMP ಅವರು, ಪೊಲೀಸವರು, ಆರ್ಮಿದವರು ಯಾರ್ಯಾರೋ ಬಂದುಬಿಟ್ಟವ್ರೆ. ನೋಡ್ರಿ ಅಲ್ಲಿ ಹೊಡಿ. ಹಾಂ ಏನು ಮಾಡ್ತಾಯಿದ್ದಾರೆ ಎದಕ್ಕಂತ ಗೊತ್ತಿಲ್ಲ. ಇರಿ ಒಂದು ನಿಮಿಷ, ಏನು ಅರ್ಜೆಂಟಾ? ವಿಡಿಯೋ ಮಾಡ್ಕೋತಾರದು. ನಿನಗೇನು ಬೇಕದು? ಅಬ್ಬಾಬು ಏನು ಇಷ್ಟೊಂದು ಜನ ಪೊಲೀಸರು ಎಲ್ಲ ಮಾರ್ಕೆಟೆಲ್ಲ ಕಿತ್ತಾಗಿತಾರೆ ಯಶವಂತಪುರದು. ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಒಂದು 12 ಗಂಟೆ ಆಗೈತೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ನಮ್ಮ ರಜನಿಕಾಂತು ಮತ್ತು ಉಪೇಂದ್ರು, ರಜಿತಾ ರಾಮ್ ಅವ್ರು ಆ್ಯಕ್ಟ್ ಮಾಡಿರೋ ಪಿಕ್ಚರ್ ಕೂಲಿ ಪಿಕ್ಚರ್ ನೋಡೋಕೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 700 ರೂಪಾಯಿ ಚಿಲ್ಲರೆ ಆಗಿದೆ. ಆಲ್ಮೋಸ್ಟು 700 ರೂಪಾಯಿ ಹೊಡೆದಿದ್ದೀನಿ ನಾವು ಬೆಳಗ್ಗೆಯಿಂದ. ಶಬಾಷ್. ಬೇಕಾಗಿರೋದು ಏನು ಬರೀ ಫಸ್ಟ್ ಟಾರ್ಗೆಟಿಗೆ 8 ಆರ್ಡರ್ ಬೇಕಿತ್ತು. 6 ಹುಡುಗರೆಲ್ಲ ಪಿಕ್ಚರ್ಗೆ ಹೋಗೋಣ ಅಂದ್ರಲ್ಲ,
ಅದಕ್ಕೆ ನಿಮ್ಗೆ ಕ್ಲಿಯರಾಗಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಇರಿ ತೋರಿಸ್ತೀನಿ ನೋಡಿ. ಇಲ್ಲಿ 700 ರೂಪಾಯಿ ಹೊಡೆದಿದ್ದೀನಿ, 5 ಅವರ್ 24 ನಿಮಿಷ 15 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು 8 ಆರ್ಡ್ರ್ ಬೇಕಿತ್ತು ಫಸ್ಟ್ ಟಾರ್ಗೆಟ್ಗೆ. ಇಷ್ಟೊಂದು ಬೇಗ ಹೊಡೆದಾಗ್ಲೇ ಈ ಥರ ವೆದರ್ ಬೇರೆ ಐತೆ, ಮಳೆ ಬರೋಂಗೆ. 40% ಸರ್ಜ್ ಇರೋದು 12 ಗಂಟೆ ಮೇಲೆ. 12 ಗಂಟೆ ಒಳಗಡೆ ಈ ಥರ ಅರ್ನಿಂಗ್ಸ್ ಮಾಡಿದ್ವಲ್ಲ. 700 ರೂಪಾಯಿ ಹೊಡೆದ್ಬಿಟ್ಟು ಹೋಗ್ತಾಯಿದ್ವಿ ನೋಡಿ ಪಿಕ್ಚರ್ ನೋಡೋಕ್ಕೆ. 1:30 ಗಂಟೆಗೆ ಶೋ ಐತೆ ಓರಿಯನ್ ಮಾಲಲ್ಲಿ. ಯಾಕಂದರೆ ಕನ್ನಡ ನಮಗೆ ತಮಿಳು ಬರೋಲ್ಲ, ತೆಲುಗುನೂ ಬರೋಲ್ಲ, ಅದಕ್ಕೆ ಕನ್ನಡ ಶೋಗೆ ಹೋಗ್ತಾಯಿದ್ವಿ. ಮಾಲಲ್ಲಿ ಐತೆ 400 ರೂಪಾಯಿ ಟಿಕೆಟ್ ಅಂತೆ. ನಾನು ನಮ್ಮ ಫ್ರೆಂಡ್ಸು ಒಂದು 3-4 ಜನ ಹೋಗ್ತಾಯಿದ್ದೀವಿ. ಇನ್ನೇನು ಮಾಡೋದು, ಎಲ್ಲ ಕಡೆ ಥಿಯೇಟ್ರ್ಗಳಲ್ಲಿ ತಮಿಳು ತೆಲುಗು ಶೋ ಐತೆ, ಅದಕ್ಕೆ ಇವತ್ತು ಕೆಲಸ ಮಾಡಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ನಾಳೆ ಯಾವತ್ತು ಸ್ವಾತಂತ್ರ್ಯ ದಿವಸ ಸಿಗೋಣ.